ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈಗ ನೋಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಹಬ್ಬಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ಪರ್ಚೇಸಿಂಗ್ ಹೋಗಿದೆ. ಮಳೆ ಅಂದ್ರೆ ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು, 10 ನಿಮಿಷಕ್ಕೂ ಮಳೆ ಬರ್ತಾನೆ ಇತ್ತು. ಆದ್ರೂ ಏನು ಮಾಡಕ್ಕಾಗಲ್ಲ, ಹಬ್ಬ ಇರೋದ್ರಿಂದ ಮಾವಿನ ಸೊಪ್ಪು, ಬಾಳೆಕಂಬ ಇವೆಲ್ಲ ಬೇಕೇ ಬೇಕು. ಹಣ್ಣುಗಳು ನಾನಿವಾಗ ಶಾಪಿಂಗ್ ಮಾಡಿರೋದು ಹಣ್ಣುಗಳು, ಹೂವುಗಳು ಮತ್ತೆ ಬಾಳೆಕಂಬ, ಮಾವಿನ ಸೊಪ್ಪು, ತೆಂಗಿನಕಾಯಿ ಇಷ್ಟೇನೆ. ಬೇರೆ ಎಲ್ಲ ಐಟಮು ನನ್ನ ಹತ್ರ ಇದೆ. ಕಮಲದ ಬೀಜ, ಕಾವಡೆ, ಹಾಗೆ ಗೋಮತಿ ಚಕ್ರ ಇದೆಲ್ಲಾನು ನನ್ನ ಹತ್ರ ಇದೆ. ನಾನು 33ನೇ ವರ್ಷ ಇದು ನನಗೆ ಹಬ್ಬ ಶುರು ಮಾಡಿ. ಹಾಗಾಗಿ ನಾನು ದೇವ್ರ ಸಾಮಾನು ಏನು ತಗೊಳ್ಳೋ ಅಷ್ಟಿಲ್ಲ, ಪ್ರತಿಯೊಂದು ನನ್ನ ಹತ್ರ ಇದೆ. ಇವತ್ತು ನಾನು ಮಾಡಿರೋ ಶಾಪಿಂಗ್ ಇಷ್ಟೇನೆ. ಒಂದು ಮಾತ್ರ ಎಕ್ಸ್ಟ್ರಾ ನಾನು ತಗೊಂಡಿದ್ದೀನಿ ಈ ಸಲ. ನಾನು ಹಿಂದೆ ಬ್ಯಾಕ್ ಗ್ರೌಂಡ್ಗೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ. ನೋಡಿ, ಇದು ತಗೊಂಡಿರೋದು ಈ ಸಲ. ಇದು ಬ್ಯಾಕ್ ಗ್ರೌಂಡ್ ತಗೊಂಡಿದ್ದೀನಿ. ನಾನು ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯ್ತು. ನೋಡೋಣ ಈ ಸಲ ಅಂತ ಹೇಳಿ ತಗೊಂಡಿದ್ದೀನಿ. ಫುಲ್ ರೆಡಿ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ಆನೆ ನೋಡಿ, ಆನೆ ಬಂದಿರೋದು ನಂಗೆ ಬಹಳ ಇಷ್ಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಆನೆ. ಮಧ್ಯದಲ್ಲಿ ದೇವ್ರನ್ನ ಕುಂಡ್ರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನ ತಗೊಂಡೆ. ನಾನೀಗ ಮೀಶೋದಲ್ಲೇ ತಗೊಂಡಿದ್ದು. ನೋಡೋಣ ಎಲ್ಲ ಅಲಂಕಾರ ಮಾಡಿದ್ಮೇಲೆ, ಫುಲ್ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಈಗ ಮಾತ್ರ ನಾನು ಈ ಬ್ಯಾಕ್ ಗ್ರೌಂಡ್ ರೆಡಿ ಮಾಡಿ ಟೇಬಲ್ ಎಲ್ಲ ಹಾಕಿ ಬೇರೆದೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಕಳಶ ಪ್ರತಿಷ್ಠಾಪನೆ ಮಾಡಬೇಕು. ಸೂರ್ಯ ಹುಟ್ಟೋಷ್ಟರಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು. ಆಗ ಪೂಜೆ ಸಮಯ ಎಲ್ಲ ನಾವು ನೋಡೋ ಹಾಗ ಏನಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಮಾಡಬಹುದು. ನಾನು ಅಷ್ಟು ಬೇಗ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಈಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ನೀವು ಎಲ್ಲರೂ ಈಗ ಶುರು ಮಾಡ್ಕೊಂಡಿರ್ತೀರಾ ಹಬ್ಬದ ಪ್ರಿಪ್ರೇಷನ್ನ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು, ಎಲ್ಲರಿಗೂ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ. ಹಬ್ಬ ಎಲ್ಲ ಹೇಗೆ ಆಚರಿಸ್ತಾ ಇರ್ತೀರಾ ಅಂತ ನೀವು ಕೂಡ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.